ಬ್ಯಾಂಕ್ ಆಫ್ ಬರೋಡಾನವರು ಲೋಕಲ್ ಬ್ಯಾಂಕ್ ಆಫೀಸರ್ಸ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ನೋಡ್ತಿರೋ ಹಾಗೆ 2482 ಹುದ್ದೆಗಳಿದೆ. ಇದರ ವೇತನ ಶ್ರೇಣಿ ಪ್ರಾರಂಭ ಆಗೋದೆ 48,480ರಿಂದ. ಬನ್ನಿ ಈ ವಿಡಿಯೋನ ಸಂಪೂರ್ಣ ನೋಡಿ. ನಾನು ಎಲ್ಲ ಮುಖ್ಯ ಅಂಶಗಳನ್ನು ನಾನು ಇಲ್ಲೇ ತಿಳಿಸ್ತಾ ಹೋಗ್ತೇನೆ ವಿಡಿಯೋನಲ್ಲಿ. ಇದಾದ ನಂತರ ನೀವು ಅರ್ಜಿ ಸಲ್ಲಿಸ್ಬೋದು ಅನ್ನೋದಾದರೆ ನಿಮಗೆ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ತೇನೆ. ಈ ಮಾಹಿತಿಯನ್ನು ಕನ್ನಡದಲ್ಲಿ ತರ್ತಿರೋದು ಐಎಮ್ ಫಾರ್ ಕೆರಿಯರ್ ಚಾನಲ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ಕೂಡಲೇ ಆ ಕೆಲಸ ಈಗಲೇ ಮಾಡಿ. ಇದರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಬ್ಯಾಂಕ್ ಆಫ್ ಬರೋಡಾ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆ ರೀತಿಯಾಗಿ ಸಲ್ಲಿಸೋದಕ್ಕೆ ಕೊನೆ ದಿನ ಸೆಪ್ಟೆಂಬರ್ 7, 2026 ಅಂತ ಅವರು ತಿಳಿಸಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂದಾಗ ಯಾವುದೇ ಪದವಿ ಪಡೆದಿರುವಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಆದರೆ ಕೆಲವೊಂದು ಆದ್ಯತೆಯ ಪ್ರಮಾಣ ಪತ್ರಗಳು ಅಂತ ಹೇಳ್ತಾ ಇದ್ದಾರೆ, ಪ್ರಿಫರ್ಡ್ ಸರ್ಟಿಫಿಕೇಟ್ಸ್ ಅಂತ. ಈ ಥರದ ಸರ್ಟಿಫಿಕೇಟ್ ಕೋರ್ಸ್ಗಳು ನೀವು ಮಾಡಿದರೆ ಅದು ಬಹಳ ಒಳ್ಳೆಯದು ಅಂತ ಕೂಡ ಅವರು ತಿಳಿಸ್ತಿದ್ದಾರೆ. ಈ ಆದ್ಯತೆ ಪ್ರಮಾಣ ಪತ್ರಗಳು ಯಾವುದ್ಯಾವುದು ಅಂತಂದರೆ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನವರು IC38 ಅಂತ ಹೇಳಿ ಏನು ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ ಅದನ್ನು ನೀವು ಮಾಡ್ಕೊಂಡಿರಬೇಕು. ಹಾಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಸರ್ಟಿಫಿಕೇಟ್ ಎಕ್ಸಾಮ್ನಲ್ಲಿ ನೀವು ಸರ್ಟಿಫಿಕೇಟ್ ತೊಗೊಂಡಿರಬೇಕು. ಅದೇ ರೀತಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ PMS ಡಿಸ್ಟ್ರಿಬ್ಯೂಟರ್ ಸರ್ಟಿಫಿಕೇಟ್ ಎಕ್ಸಾಮ್ನ ನೀವು ಮಾಡ್ಕೊಂಡಿದ್ರೆ, ಹಾಗೆ ಕಾಮನ್ ಡಿರೈವೇಟಿವ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ ಎಕ್ಸಾಮ್ಸ್ ಇರುತ್ತೆ ಅದು. ಸೊ ಅದರ ಈ ರೀತಿಯಾದಂಥ ಸರ್ಟಿಫಿಕೇಟ್ಸ್ಗಳು ನೀವು ಮಾಡಿಕೊಂಡಿದ್ರೆ ನಿಮ್ಮ ಪದವಿಯ ಜೊತೆಗೆ ನಿಮಗೆ ಆದ್ಯತೆ ನೀಡಲಾಗುವುದು ಅನ್ನೋ ಥರ ಅವರು ಹೇಳಿದ್ದಾರೆ. ಇಂತಹ ಉದ್ಯೋಗದ ಮಾಹಿತಿ ನೀಡ್ತಾರೋ ಈ ಚಾನಲ್ಗೆ, ಆದರೂ ಬಹಳ ಮುಖ್ಯವಾಗಿ ಈ ವಿಡಿಯೋಗೆ ನೀವು ಕೂಡಲೇ ಒಂದು ಲೈಕ್ ಬಟನ್ ಕೊಡಿ. ಲೈಕ್ ಬಟನ್ ಕೊಟ್ಟು ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಕಂಡೀಷನ್ ಹೇಳ್ತಾ ಇದ್ದಾರೆ, ಆದ್ಯತೆಯ ಪ್ರಮಾಣ ಪತ್ರದ ಜೊತೆಗೆ ನಿಮಗೆ ಕೆಲಸದ ಅನುಭವ ಕನಿಷ್ಠ 1 ವರ್ಷ ಇದ್ದರೆ ಬಹಳ ಒಳ್ಳೆಯದು ಅಂತ ಇದ್ದಾರೆ. ಹಾಗೂ 1 ವರ್ಷದ ಒಂದು ಕೆಲಸದ ಅನುಭವ, ವರ್ಕ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಸ್ಥಳೀಯ ಭಾಷಾ ಜ್ಞಾನ, ನೀವು ಯಾವ ರಾಜ್ಯಕ್ಕೆ ನೀವು ಅರ್ಜಿ ಸಲ್ಲಿಸ್ತಿರ್ತೀರಿ ಆ ರಾಜ್ಯದ ಸ್ಥಳೀಯ ಭಾಷೆ ಏನಿರುತ್ತೆ ಅದರ ಜ್ಞಾನ ನಿಮಗೆ ಇರಬೇಕು ಅಂತ ಇದ್ದಾರೆ. ಜ್ಞಾನ ಅಂತಂದರೆ ಇಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಗೊತ್ತಿರಬೇಕು, ಬರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ವಯಸ್ಸಿಗೆ ಬಂದಾಗ 21ರಿಂದ 30 ವರ್ಷದವರೆಗೆ ಮಾತ್ರ ಇರಬೇಕು ನೀವು. ಹಾಗೆ 30ಕ್ಕಿಂತಲೂ ಹೆಚ್ಚಾಗಿದ್ದು ಈ ಅರ್ಜಿ ಸಲ್ಲಿಸ್ತೀರಾ ಅಂದರೆ ಸರ್ಕಾರದ ನಿಯಮದಂತೆ ವಯೋಮಿತಿ ಸಡಿಲಿಕೆ ನಿಮಗೆ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇದಕ್ಕೆ ಅರ್ಜಿ ಶುಲ್ಕ ಇದೆಯಾ ಅಂದರೆ ಖಂಡಿತವಾಗಿಯೂ ಎಲ್ಲರಿಗೂ ಇದೆ. ಯಾರಿಗೂ ವಿನಾಯಿತಿ ಅವರು ಕೊಟ್ಟಿಲ್ಲ. ಸಾಧಾರಣವಾಗಿ ಕೆಲವೊಂದು ಸಂಸ್ಥೆನವರು ಕೆಲವೊಂದು ವರ್ಗದವರಿಗೆ ವಿನಾಯಿತಿ ಕೊಡೋದುಂಟು, ಆದರೆ ಇವರು ಯಾರಿಗೂ ವಿನಾಯಿತಿ ಕೊಟ್ಟಿಲ್ಲ. ಎಲ್ಲರಿಗೂ ಅರ್ಜಿ ಶುಲ್ಕ ಎಲ್ಲರೂ ಕೊಡಲೇಬೇಕಾಗಿರುತ್ತೆ. ವೇತನ ಶ್ರೇಣಿಗೆ ಬಂದಾಗ 48,480 ಇದು ಮೂಲ ವೇತನ ಆಗುತ್ತೆ. ಇದಕ್ಕೆ HRA DA ಮತ್ತಷ್ಟು ಅಲೋಯೆನ್ಸಸ್ಗಳೆಲ್ಲ ಸೇರಿದಾಗ ಕೈ ತುಂಬ ಸಂಬಳ ಬರುತ್ತೆ. ಹಾಗಾಗಿ ಯಾರ್ಯಾರಿಗೆ 1 ವರ್ಷದ ಅನುಭವ ಇದ್ದು ಆ ರೀತಿ ಆದ್ಯತೆಯ ಪ್ರಮಾಣ ಪತ್ರಗಳನ್ನು ನೀವು ಮಾಡ್ಕೊಂಡಿರ್ತೀರಿ, ಪದವಿಯ ಜೊತೆಗೋ ಪದವಿಯ ನಂತರವೋ ಮಾಡ್ಕೊಂಡಿರ್ತೀರಿ, ನೀವೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ. ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂದರೆ ಆನ್ಲೈನ್ನಲ್ಲೇ ಇರುತ್ತೆ. ಅದು ಆಯ್ಕೆ ವಿಧಾನ, ಆನ್ಲೈನ್ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ 120 ಪ್ರಶ್ನೆಗೆ 120 ಅಂಕಗಳಿರುತ್ತೆ. ಹಾಗೂ ಇದನ್ನು ನೀವು 120 ನಿಮಿಷದಲ್ಲಿ ಉತ್ತರಿಸಬೇಕಾಗಿರುತ್ತೆ. ಅದಾದ ನಂತರ ಅದರಲ್ಲಿ ಉತ್ತೀರ್ಣರಾದಂಥವ್ರಿಗೆ ಗ್ರೂಪ್ ಡಿಸ್ಕಷನ್ನು, ಸಂದರ್ಶನ ಇರುತ್ತೆ. ಹಾಗೆ ಈ ಮೊದಲನೇ ಆಯ್ಕೆ ಆನ್ಲೈನ್ನಲ್ಲಿ ಮಾಡ್ತಾರಲ್ಲ 120 ಪ್ರಶ್ನೆಗಳು, ಅದು ಇಂಗ್ಲೀಷ್ ಲ್ಯಾಂಗ್ವೇಜ್, ಬ್ಯಾಂಕಿಂಗ್ ನಾಲೆಡ್ಜ್, ಜನರಲ್ ಮತ್ತು ಎಕನಾಮಿಕ್ ಅವೇರ್ನೆಸ್, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಅವರು 120 ಪ್ರಶ್ನೆಗಳನ್ನು ಕೇಳ್ತಾರೆ. ಪರೀಕ್ಷಾ ಕೇಂದ್ರಗಳಿಗೆ ಬಂದಾಗ ಭಾರತದಾದ್ಯಂತ ಇದೆ ಪರೀಕ್ಷಾ ಕೇಂದ್ರಗಳು ಬಹಳಷ್ಟು ರಾಜ್ಯದಲ್ಲಿ ಇದೆ. ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಮಂಗಳೂರು, ಉಡುಪಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಕಲಬುರಗಿನಲ್ಲಿ ಇವರು ಹಮ್ಮಿಕೊಳ್ತಿದ್ದಾರೆ. ನಿಮಗೆ ಲಿಂಕೆಲ್ಲ ಬೇಕಾಗಿರುತ್ತೆ, ನೋಟಿಫಿಕೇಷನ್ ಲಿಂಕ್, ಆನ್ಲೈನ್ ಅಪ್ಲೈ ಮಾಡೋ ಲಿಂಕಲ್ಲ, ಅದೆಲ್ಲವನ್ನು ನಾನು ಅರ್ಧ ನಿಮಿಷದಲ್ಲಿ ಕೊಡ್ತೇನೆ. ನೀವು ಅಲ್ಲಿಗೆ ಹೋದಾಗ ಮೊದಲು ನೋಟಿಫಿಕೇಷನ್ ಲಿಂಕನ್ನು ನೀವು ಓಪನ್ ಮಾಡಿ ಅದರಲ್ಲಿ ಇರುವಂಥ ಎಲ್ಲ ವಿಚಾರವನ್ನು ವಿವರವಾಗಿ 2 ಬಾರಿ ಆದರೂ ಓದಿ ಅರ್ಥ ಮಾಡ್ಕೊಳ್ಳಿ.
ಅದಾದ ನಂತರ ನಿಮಗೆ ಬೇಕಾಗುವಂಥದ್ದು ನೋಟಿಫಿಕೇಷನ್ ಲಿಂಕು, ನೋಂದಣಿ ಲಿಂಕ್ ಎಲ್ಲವೂ ಬೇಕು. ಸೊ ಅದನ್ನು ನಾನು ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ, ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ, ವಿವರಣೆ ನೀಡುವಂತಹ ಜಾಗ, ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ತಾವು ಆ ಲಿಂಕ್ಗಳಿಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದಾಗಿರುತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಂದದ್ದು ಐ.ಎಮ್ ಫಾರ್ ಕೆರಿಯರ್ ಚಾನಲ್. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ನೋಟಿಫಿಕೇಷನ್ ಒತ್ತಿಲ್ಲ ಅಂದರೆ ಕೂಡಲೇ ಆ ಕೆಲಸ ಮಾಡಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಈಗಲೇ ಕೊಡಿ, ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ.